ನಮಸ್ತೆ. ಎ.ಎಂ.ಸಿ ಇಂಜಿನಿಯರಿಂಗ್ ಕಾಲೇಜು ಇದು ಲೊಕೇಟ್ ಆಗಿರೋದು ಬನ್ನೇರುಘಟ್ಟ ರೋಡಲ್ಲಿ, ಸಿಟಿ ಔಟ್‌ಸ್ಕರ್ಟ್ಸು. ಸೊ ಏನಪ್ಪಾ ಬನ್ನೇರುಘಟ್ಟ ರೋಡು ಅಂದರೆ ಹೆವಿ ಟ್ರಾಫಿಕ್ ಇರುತ್ತೆ. ಕಾಲೇಜಿಗೆ ಏನು ಟ್ರಾಫಿಕ್ಕು ಕಿರಿಕಿರಿ ಮಾಡುತ್ತಾ ಅಂದರೆ, ಈ ಕಾಲೇಜು 50 ಎಕರೆ ಕ್ಯಾಂಪಸ್ ಇರೋ ಕಾಲೇಜು. ಸೊ ಕ್ಯಾಂಪಸ್ಸು ತುಂಬ ದೊಡ್ಡದಾಗಿರೋದ್ರಿಂದ ನಿಮಗೆ ಆ ಟ್ರಾಫಿಕ್ ಫೀಲ್ ಬರೋದಿಲ್ಲ ಒಳಗಡೆ, ಕ್ಯಾಂಪಸ್ ಒಳಗಡೆ ಎಂಟರ್ ಆದರೆ. ಆಚೆ ಬಂದರೆ ಟ್ರಾಫಿಕ್ ಫೀಲು ಖಂಡಿತ ಬರುತ್ತೆ. ಸೊ ಏನಾದರೂ ಮೆಟ್ರೋ ಕನೆಕ್ಟಿವಿಟಿ ಇದೆಯಾ ಅಂದರೆ ಸದ್ಯಕ್ಕೆ ಯಾವುದೇ ಮೆಟ್ರೋ ಕನೆಕ್ಟಿವಿಟಿ ಇಲ್ಲ. ಸೊ ಮೆಟ್ರೋ ರನ್ ಆಗ್ತಿದೆ, ಬಟ್ ನಿಯರೆಸ್ಟ್ ಸ್ಟೇಷನ್ ಯಾವುದು ಕಾಲೇಜ್ ಹತ್ರ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಸೊ ನಿಮ್ಗೆ ಏನೇ ಮೆಟ್ರೋ ಬಂದ್ರೂ ಅಟ್ಲೀಸ್ಟ್ 3-4 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಫ್ಯೂಚರಲ್ಲಿ ಮೆಟ್ರೋ ಬರೋ ಚಾನ್ಸಸ್ ಇದೆ. ಸೊ ಈಗ ಪ್ರೆಸೆಂಟಲ್ಲಿ ನಿಮಗೆ ಯಾವುದೇ ಮೆಟ್ರೋ ಕನೆಕ್ಟಿವಿಟಿ ಸಿಗೋದಿಲ್ಲ. ಸೊ ಇನ್ನೇನಪ್ಪ ಟ್ರಾನ್ಸ್ಪೋರ್ಟೇಷನ್ ಇನ್ಯಾವ ಥರ ಮೆಟ್ರೋ ಬರೋದಿಲ್ಲ ಅಂದರೆ BMTC ತುಂಬ ಕನ್ವಿನಿಯೆಂಟಾಗಿ BMTC ನಿಮಗೆ ಫೆಸಿಲಿಟಿ ಇದೆ. ಸೊ ಕಂಟಿನ್ಯೂಸ್ ಆಗಿ ಬಸ್ಸಸ್ ಬರ್ತಾನೆ ಇರುತ್ತೆ. ಸೊ ನೀವು ಆರಾಮಾಗಿ BMTCಯಲ್ಲಿ ಟ್ರಾವೆಲ್ ಮಾಡ್ಬೋದು. ಟ್ರಾಫಿಕ್ ಕಿರಿಕಿರಿ ಅನ್ನೋದೊಂದು ಬಿಟ್ಟರೆ ಬಸ್ಸಸ್ ಕನ್ವಿನಿಯೆಂಟ್ ಆಗಿ ತುಂಬ ಬಸ್ಸಸ್ಸು ಈ ಕಾಲೇಜ್ಗೆ ಖಂಡಿತ ಇದೆ. ಸೊ ಕಾಲೇಜ್ ಬಸ್ಸಿಗೆ ಏನಾದರೂ ಫೆಸಿಲಿಟಿ ಇದೆಯಾ ಅಂದರೆ ಖಂಡಿತ ಇವರು ತುಂಬ ಕಾಲೇಜ್ ಬಸ್ಸಸ್ನ ಬಿಟ್ಟಿದ್ದಾರೆ. ಸೊ ನೀವು ಕಾಲೇಜ್ ಬಸ್ಸಸ್ನ ಬೇಕಾದರೆ ನೀವು ಯೂಸ್ ಮಾಡ್ಕೊಬೋದು. ಸೊ ಕಾಲೇಜ್ ನೋಡೋದಕ್ಕೆ ಯಾವ ಥರ ಇದೆ ಅಂದರೆ ಒಂದು ರೆಪ್ಲಿಕಾ ವಿಧಾನಸೌಧ ಥರ ಕಾಣುತ್ತೆ ನಿಮಗೆ. ಸೊ ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಿದ್ದಾರೆ. ಸೊ 50 ಎಕರೆ ಕ್ಯಾಂಪಸ್ಸು, ಕಾಲೇಜ್ ಮುಂದೆನೇ ನಿಮಗೆ ಒಂದು ದೊಡ್ಡ ಯೂಜ್ ಗ್ರೌಂಡ್ ಇದೆ. ಸೊ ಸ್ಪೋರ್ಟ್ಸ್ಗೂ ನಿಮಗೆ ಈ ಕಾಲೇಜಲ್ಲಿ ಯಾವಾಗ ಕಾಲೇಜ್ ಮುಂದೆ ಸ್ಪೋರ್ಟ್ಸ್ಗೆ ಒಳ್ಳೆ ಗ್ರೌಂಡು ಎಲ್ಲ ಔಟ್ಡೋರು ಈಗ ತುಂಬ ಕಷ್ಟ. ಎಷ್ಟೋ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಜಾಗ ಇರಲ್ಲ, ಬಟ್ ಇವುದು 50 ಎಕರೆ ಒಂದು ಪ್ರೈಮ್ ಲೊಕೇಶನಲ್ಲಿ ಇರೋದ್ರಿಂದ ಸೊ ತುಂಬ ಮೋಸ್ಟ್ ಡಿಮ್ಯಾಂಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಥರನೇ ಫೀಲ್ ಬರುತ್ತೆ. ಸೊ ಒಳ್ಳೆ ಕ್ಯಾಂಪಸ್ಸು ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟಿನೂ ಅಷ್ಟೇ ಚೆನ್ನಾಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸೊ ನಿಮಗೆ ಸ್ಪೋರ್ಟ್ಸಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಯಾವಾಗ ಫೆಸಿಲಿಟೀಸ್ ಚೆನ್ನಾಗಿರುತ್ತೋ ಆಟೋಮೆಟಿಕಲಿ ನಿಮಗೆ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಆ ಕಾಲೇಜಲ್ಲಿ ಸ್ಪೋರ್ಟ್ಸ್ ಕಡೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದು ಏನಪ್ಪ ಈ ಕಾಲೇಜಲ್ಲಿ ಪ್ಲೇಸ್ಮೆಂಟು ಯಾವ ಥರ, ಈಗ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕು ಅಂದರೆ ಕೋರ್ಸಸ್ಸು ಅಥವಾ ಲೊಕೇಶನು ಎಲ್ಲದಕ್ಕಿಂತ ಪ್ರೈಮ್ ಆಗಿ ನಾವು ತಿಳ್ಕೊಬೇಕಾಗಿರೋದು ನಮಗೆ ಪ್ಲೇಸ್ಮೆಂಟ್ ಆಗುತ್ತಾ ಇಲ್ಲ ಅಂತ. ಸೊ ಇವರು ಈ ಕಾಲೇಜ್ ವೆಬ್ಸೈಟಲ್ಲಿ ಏನು ಮೆನ್ಷನ್ ಮಾಡ್ಕೊಂಡಿದ್ದಾರೆ 90% ನಾವು ಪ್ಲೇಸ್ಮೆಂಟ್ ಕೊಡ್ತೀವಿ ಅಂತ. ಸೊ ಒಂದು ನಾವು ತಿಳ್ಕೊಬೇಕಾಗಿರೋದು ಯಾವುದೇ 90% ಅಂದರೆ ಈಗ ಫಸ್ಟು 90% ಅಂದರೆ ಜಾಯ್ನ್ ಆದವ್ರು ಎಲ್ಲರಿಗೂ ಪ್ಲೇಸ್ಮೆಂಟ್ ಕೊಡ್ತೀವಿ ಅಂತಲ್ಲ. ಸೊ 90% ಅಂದರೆ ಎಲಿಜಿಬಲ್ ಇರೋರು, ಈಗ 10 ಜನ ಎಲಿಜಿಬಿಲಿಟಿ ಇದ್ದಾರೆ, ಅದರಲ್ಲಿ 9 ಜನಕ್ಕೆ ನಾವು ಕೆಲಸ ಕೊಡಿಸಿದ್ದೀವಿ ಅಂತ ಅದು ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ ಯಾವುದೇ ಕಾಲೇಜಲ್ಲಿ ಅಂದರೆ ಸೊ ಮಿನಿಮಮ್ಮು ನೀವು 7 CGP ಮೇಂಟೈನ್ ಮಾಡಿರಬೇಕು ಕೆಲವು ಕಂಪ್ನಿಗಳಿಗೆ, ಇಲ್ಲ ಒಂದು 8 CGP ಮೇಂಟೈನ್ ಮಾಡಿರಬೇಕು, ಇಲ್ಲ ಅಂದರೆ ಯಾವುದೇ ಬ್ಯಾಕ್ಲಾಗ್ ಇಲ್ದಿರೇ ನೀವು ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿರಬೇಕು. ಈ ಥರ ಸೋ ಮೆನಿ ಕ್ರೈಟೀರಿಯಾ ಇಟ್ಕೊಂಡಿರ್ತಾರೆ. ಸೊ ಆ ಕ್ರೈಟೀರಿಯಾದಲ್ಲಿ ಯಾರ್ಯಾರು ಎಲಿಜಿಬಿಲಿಟಿ ಇರ್ತಾರೆ, ಫಾರ್ ಎಕ್ಸಾಂಪಲ್ 100 ಜನ ಸ್ಟೂಡೆಂಟಲ್ಲಿ 50 ಜನ ಎಲಿಜಿಬಲ್ ಇದ್ದಾರೆ ಅಂದರೆ ಆ 50 ಜನದಲ್ಲಿ 45 ಜನಕ್ಕೆ ಇವರು ಕೆಲಸ ಕೊಡಿಸಿದ್ದೀನಿ ಅಂತ ತಿಳ್ಕೊಬೇಕು. ಇದೊಂದು ನಾನು AMC ಕಾಲೇಜ್ ಬಗ್ಗೆನೇ ಹೇಳ್ತಿಲ್ಲ, ಯಾವುದೇ ಕಾಲೇಜಲ್ಲಿ ಹೋದ್ರು ಅವರು ವೆಬ್ಸೈಟಲ್ಲಿ ಅನೌನ್ಸ್ ಮಾಡೋದು ಇದೆ, ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ನ 90% ನಾವು ಜಾಬ್ ಕೊಡಿಸಿದ್ದೀವಿ ಅಂತ ಮೆನ್ಷನ್ ಮಾಡ್ಕೊತಾರೆ. ಸೊ ಮತ್ತೆ ಇನ್ನೇನಂದರೆ ಇಂಜಿನಿಯರಿಂಗಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಪ್ಲೇಸ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ನಾವು ಹೈಯರ್ ಸ್ಟಡೀಸ್ಗೆ ಹೋಗ್ತೀವಿ, ಇಲ್ಲ ನಾನು ಅಬ್ರಾಡ್ಗೆ ಹೋಗ್ತೀನಿ, ಇಲ್ಲ ನಾನು ಇನ್ನೂ ಯಾವುದಾದ್ರೂ ಮಾಸ್ಟರ್ಸ್ ಮಾಡಬೇಕು, ಸೊ ಏನೋ ಅವ್ರ ಆಸೆ, ಇಲ್ಲ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತೇಳಿ ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಪ್ಲೇಸ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಸೊ ಯಾವಾಗ ಪ್ಲೇಸ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ ಅದು ಕಾಲೇಜ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ, ಯಾಕಂದರೆ ಪರ್ಸೆಂಟೇಜು ತುಂಬ ಕಡಿಮೆ ಆಗುತ್ತೆ ನಿಮಗೆ ಪ್ಲೇಸ್ಮೆಂಟ್ ಪರ್ಸೆಂಟೇಜು. ಆದರೆ ಇವರು ಏನಂದರೆ ಇವ್ರು ಏನು 90% ತೋರಿಸಿದ್ದಾರೆ, ಆ 90% ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರನ್ನ ಈ ಕಾಲೇಜಲ್ಲಿ ಪ್ಲೇಸ್ ಮಾಡಿಸೋದಕ್ಕೆ 90% ಟ್ರೈ ಮಾಡಿದ್ದಾರೆ ಅಂತ ಅವರ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಸೊ ನಾನು ನಿಮ್ಗೆ ರಿಯಾಲಿಟಿ ಗೊತ್ತಿರಲಿ ಅಂತೇಳಿ ಈ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸೊ ಇಲ್ಲೇನಪ್ಪ ಅಂದರೆ ಈಗ ರೀಸೆಂಟಾಗಿ ಸೊ IT ಬ್ರಾಂಚಸಲ್ಲಿ ಯಾರಿಗೆ ಜಾಬ್ ಸಿಕ್ಕಿದೆ ಅವ್ರಿಗೆ ಒಂದು ಒಳ್ಳೆ ಹೈಯೆಸ್ಟ್ ಪ್ಯಾಕೇಜು ಸಿಕ್ಕಿದೆ. ಜೊತೆಗೆ ಇನ್ನೇನಂದರೆ ಈಗ ನಿಮ್ಗೇನು 90% ಅಂದರೆ ಎಲ್ಲರಿಗೂ ಒಳ್ಳೆ ಪ್ಯಾಕೇಜ ಅಂದರೆ ಆವ್ರೇಜ್ ಪ್ಯಾಕೇಜು 3-4 ಲಕ್ಷನೂ ಸಿಕ್ಕಿದೆ. ಸೊ ಇದು ಒಂದು ಸ್ವಲ್ಪ ಡಿಸಡ್ವಾಂಟೇಜು. ಇದೊಂದೇ ಕಾಲೇಜ್ ಅಂತಲ್ಲ, ಈ ವರ್ಷ ಪ್ಲೇಸ್ಮೆಂಟ್ಸಲ್ಲಿ ತುಂಬ ಇಶ್ಯೂಸ್ ಆಗ್ತಾ ಇದೆ. ಸೊ ಅದರಿಂದ ಸ್ವಲ್ಪ ಕೆಲವರು ಜನಕ್ಕೆ ಆವ್ರೇಜ್ ಪ್ಯಾಕೇಜ್ ಸಿಕ್ಕಿರೋ ಗೂಗಲ್ ರಿವ್ಯೂಸ್ ತುಂಬ ನೀವು ನೋಡ್ಬೋದು. ಎಲ್ಲೇ ನೀವು ಇನ್ ಕೇಸ್ ಯಾವುದೇ ಒಂದು ಕಾಲೇಜ್ ಬಗ್ಗೆ ನೋಡಬೇಕು ಅಂದರೆ ಗೂಗಲ್ ರಿವ್ಯೂಸ್ ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ. ತುಂಬ ಜನ ಕಮೆಂಟ್ಸಲ್ಲಿ ಸೊ ನನಗೆ ಲೆಸ್ ಪ್ಯಾಕೇಜ್ ಸಿಕ್ಕಿದೆ, ಇಲ್ಲ ನಂಗೆ ಪ್ಲೇಸ್ಮೆಂಟ್ ಸಿಕ್ಕಿಲ್ಲ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಮ್ಯಾಟ್ರು ಕಾಲೇಜ್ ಒಂದೇ ಆಗೋದಿಲ್ಲ, ಸ್ಟೂಡೆಂಟು ಅಷ್ಟೇ ಸ್ಕಿಲ್ನ ಎಷ್ಟು ಎನ್ಹಾನ್ಸ್ ಮಾಡ್ಕೊತಾರೋ ಅಷ್ಟು ಅವ್ರಿಗೆ ಪ್ಲೇಸ್ಮೆಂಟ್ಗೆ
ಫೆಸಿಲಿಟಿ ಅಥವಾ ಹೈಯೆಸ್ಟ್ ಪ್ಯಾಕೇಜು ಎಲ್ಲ ಡಿಪೆಂಡ್ ಆಗೋದು ಸ್ಟೂಡೆಂಟ್ ಮೇಲೇ ಇರುತ್ತೆ. ಸೊ ಯಾವುದೇ ಕಾಲೇಜ್ ಆಗಲಿ ಅವ್ರದ್ದು ಏನಿರುತ್ತೆ ಟೀಚಿಂಗ್ ಮಾಡೋದು, ಅವ್ರಿಗೆ ಏನು ಬೇಕೋ ಫೆಸಿಲಿಟಿ ಕೊಡೋದು, ಅದು ಕಾಲೇಜ್ ಡಿಪೆಂಡ್ ಆಗಿರುತ್ತೆ. ಬಟ್ ಪ್ಲೇಸ್ಮೆಂಟಲ್ಲಿ ಒಳ್ಳೆ ಪ್ಯಾಕೇಜ್ ತೊಗೊಳೋದು ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಸ್ಕಿಲ್ನ ಎಷ್ಟು ಎನ್ಹಾನ್ಸ್ ಮಾಡ್ಕೊತೀರೋ ಅಷ್ಟು ನಿಮಗೆ ಬೆನಿಫಿಟ್ ಇರುತ್ತೆ. ಸೊ ಏನಪ್ಪ ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಆಫರ್ ಮಾಡ್ತಿದ್ದಾರೆ ಅಂದರೆ, ಇವರು ಕಂಪ್ಯೂಟರ್ ಸೈನ್ಸ್ ಆಫರ್ ಮಾಡ್ತಿದ್ದಾರೆ, AML ಬ್ರಾಂಚ್ ಇದೆ, ಡಾಟಾ ಸೈನ್ಸ್ ಬ್ರಾಂಚ್ ಇದೆ, ಜೊತೆಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಇದೆ. ಸೊ ಎಷ್ಟೋ ಕಾಲೇಜುಗಳಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಇರಲ್ಲ, ಈ ಕಾಲೇಜಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಇದೆ, ಜೊತೆಗೆ ಮೆಕ್ಯಾನಿಕಲ್ ಇದೆ, ಎಲೆಕ್ಟ್ರಿಕಲ್. ನಾನು ತುಂಬ ಸರಿ ಹೇಳ್ತಿದ್ದೀನಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತುಂಬ ಕಾಲೇಜಲ್ಲಿ ಇರೋದಿಲ್ಲ. ಸೊ ಕೆಲವು ಕಾಲೇಜ್ ಅಂದರೆ ರೆಪ್ಯುಟೇಷನ್ ಇರೋ ಕಾಲೇಜುಗಳಲ್ಲಿ ಮಾತ್ರ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೇಂಟೈನ್ ಮಾಡ್ತಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಜೊತೆಗೆ ಇನ್ನೇನಪ್ಪ ಅಂದರೆ ಈ ಕಾಲೇಜ್ ಸ್ಟಾರ್ಟ್ ಆಗಿರೋದು 1999ರಲ್ಲಿ. ಆಲ್ರೆಡಿ 25-26 ಇಯರ್ಸ್ ಕಂಪ್ಲೀಟ್ ಆಗಿದೆ. ಒಂದೊಳ್ಳೆ ರೆಪ್ಯುಟೇಷನ್ ಮೇಂಟೈನ್ ಮಾಡ್ತಾ ಇದೆ. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟು, ಈ ಕಾಲೇಜು VTUನ ಅಥವಾ VTU ಆಟೋನಮಸ್ ಅಂತ. ಸೊ ಇದು ಆಟೋನಮಸ್ಸು ಅಂಡರ್ VTU ಬರುತ್ತೆ. ಸೊ ಆಲ್ರೆಡಿ ಹೇಳಿದಾಗೆ, ಸೊ ನಿಮಗೆ ಆಟೋನಮಸ್ ಯಾವುದೇ ಇಂಜಿನಿಯರಿಂಗ್ ಕಾಲೇಜು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಜಾಯ್ನ್ ಆದರೆ ಮೆಜಾರಿಟಿ ಆಟೋನಮಸ್ ಕಾಲೇಜಸ್ಸು ಅಂಡರ್ VTU ಅಲ್ಲಿ ಇರುತ್ತೆ. ಸೊ ಈ ಕಾಲೇಜು ಅಷ್ಟೇ ಅಂಡರ್ VTU. ಸೊ ಆಟೋನಮಸ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಕರಿಕ್ಯುಲಮ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಎಕ್ಸಾಮಿನೇಷನ್ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಮತ್ತು ನಿಮಗೆ ವ್ಯಾಲ್ಯೂಯೇಷನಲ್ಲಿ ರಿಸಲ್ಟಲ್ಲಿ ಎಲ್ಲ ಸ್ವಲ್ಪ ಕಂಪೇರ್ ಟು ದ ಯೂನಿವರ್ಸಿಟೀಸು ಇಲ್ಲಿ ಫಾಸ್ಟಾಗಿ ಪ್ರೋಸೆಸ್ ಆಗ್ತಾ ಇರುತ್ತೆ. ಸೊ ಜೊತೆಗೆ ಏನಪ್ಪ ಅಂದರೆ ಸ್ಕೋರಿಂಗಲ್ಲೂ ಅಷ್ಟೇ ಕಂಪ್ಯಾರಿಟಿವ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೊ CGP ಚಾನ್ಸಸ್ಸು ಹೈ ಇರುತ್ತೆ ಸ್ಕೋರ್ ಮಾಡೋದಕ್ಕೆ ಇನ್ನು ಆಟೋನಮಸ್ ಕಾಲೇಜಸಲ್ಲಿ. ಏನಕ್ಕೆ ಅಂದರೆ ನಿಮ್ಮ ಫ್ಯಾಕಲ್ಟಿನೇ ಪಾಠ ಮಾಡಿರ್ತಾರೆ, ನಿಮ್ಮ ಫ್ಯಾಕಲ್ಟಿನೇ ಕ್ವಶನ್ ಪೇಪರ್ ಸೆಟ್ ಮಾಡೋ ಚಾನ್ಸಸ್ಸು, ವ್ಯಾಲ್ಯೂಯೇಷನ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರೋದ್ರಿಂದ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಹಂಗೆ ಕಂಟ್ರೋಲಲ್ಲೂ ಇಟ್ಕೊಂಡಿರ್ತಾರೆ ಸ್ಟೂಡೆಂಟ್ಸ್ನ. ಸೊ ಇದು ಮೇಜರು ಅಡ್ವಾಂಟೇಜು ಆಟೋನಮಸ್ ಆಗಿದ್ರೆ. ಮತ್ತು ಆಲ್ರೆಡಿ ಹೇಳ್ದಂಗೆ ಆಟೋನಮಸ್ ಯಾವುದೇ ಕಾಲೇಜ್ ಆಟೋನಮಸ್ ಆಗಬೇಕು ಅಂದರೆ ಆ ಕಾಲೇಜು ನಿಮಗೆ ಒಳ್ಳೆ ನ್ಯಾಕ್ A ಅಥವಾ A+ ಗ್ರೇಡ್ ಇರಬೇಕು. ಸೊ ಈ ಕಾಲೇಜು ಅಷ್ಟೇ ಒಳ್ಳೆ ಗ್ರೇಡ್ ಇದೆ, ನ್ಯಾಕು NBA ಅಕ್ರಿಡೇಷನ್ ಆಗಿದೆ, ಒಂದು 25 ವರ್ಷ ಹಳೆ ಕಾಲೇಜ್ ಆಗಿರೋದ್ರಿಂದ ಒಂದು ರೆಪ್ಯುಟೇಷನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ಬಂದು ಹಾಸ್ಟೆಲ್ ವಿಷಯಕ್ಕೆ ಬಂದಾಗ, ಹಾಸ್ಟೆಲ್ಸು ಕಾಲೇಜ್ ಕ್ಯಾಂಪಸ್ ಒಳಗಡೆ ಲೊಕೇಟ್ ಆಗಿದೆ. ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸು ಅಕ್ಕಪಕ್ಕನೇ ಲೊಕೇಟ್ ಆಗಿದೆ. ಸೊ ಕಾಲೇಜ್ ಕ್ಯಾಂಪಸ್ ಪಕ್ಕದಲ್ಲೇ ಇದೆ. 50 ಎಕರೆ ಕ್ಯಾಂಪಸ್ ಆಗಿರೋದ್ರಿಂದ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ ಇದೆ. ಸೊ ಈಗ ಏನಪ್ಪ ಕಾಸ್ಟ್ ಆಗುತ್ತೆ ಅಂದರೆ, ಸೊ ಆಲ್ರೆಡಿ ನಾನು ಹೇಳಿದಾಗೆ ಈ ಕಾಲೇಜಲ್ಲೂ ಅಷ್ಟೇ ಲಕ್ಷದ ಮೇಲೆ ಮಿನಿಮಮ್ ₹1,00,000 ಆದರೂ ನೀವು ಕಟ್ಟಲೇಬೇಕು ಹಾಸ್ಟೆಲಿಗೆ. ಸೊ ಕೆಲವು ಹಾಸ್ಟೆಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಸೊ ಫಸ್ಟ್ 50,000 ತೊಗೊತಾರೆ, ನೆಕ್ಸ್ಟ್ ಮಂತ್ಲಿ ಮೆಸ್ ಚಾರ್ಜಸ್ ಅಂತೇಳಿ ಚಾರ್ಜ್ ಮಾಡ್ತಾರೆ 5,000 to 6,000. ಆ ಥರನೂ ಇರ್ಬೋದು. ಇಲ್ಲ ಡೈರೆಕ್ಟಾಗಿ ಕೆಲವು ಹಾಸ್ಟೆಲ್ಗಳಲ್ಲಿ ಫುಲ್ಲು ಒಂದೇ ಕಿತ್ತ ಪೇಮೆಂಟ್ನ ಮಾಡಿಸ್ಕೊತಾರೆ. ಸೊ ಇದು ಮೇಜರು ಹಾಸ್ಟೆಲ್ಗಳದ್ದು. ನೀವು ಕಾಲೇಜ್ ಹಾಸ್ಟೆಲ್ ವಿಷಯಕ್ಕೆ ಬಂದರೆ, ಸೊ ಇನ್ನೇನಾದರೂ ನಿಮಗೆ ಸರೌಂಡಿಂಗಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಇದೆಯಾ ಅಂದರೆ, ಬನ್ನೇರುಘಟ್ಟ ಸರೌಂಡಿಂಗಲ್ಲಿ 1-2-3 ಗೌರ್ಮೆಂಟ್ ಹಾಸ್ಟೆಲು ಇದೆ. ಸೊ ನೀವು ಅದಕ್ಕೆ ಟ್ರೈ ಮಾಡ್ಬೋದು. ಜೊತೆಗೆ ನಿಮ್ಗೇನಾದರೂ ಕ್ಯಾಟಗರಿ ರಿಲೇಟೆಡ್ಡು ಅಥವಾ ನಿಮ್ಮ ಜಾತಿ ರಿಲೇಟೆಡ್ ಹಾಸ್ಟೆಲ್ಸ್ ಬೇಕು ಅಂದರೆ ಸ್ವಲ್ಪ ಸರೌಂಡಿಂಗ್ಸಲ್ಲಿ ಕಡಿಮೆ ಇರ್ಬೋದು. ಬನ್ನೇರುಘಟ್ಟ ಸರೌಂಡಿಂಗ್ ಐ ಥಿಂಕ್ 1 or 2 ಕ್ಯಾಸ್ಟ್ದು ಹಾಸ್ಟೆಲ್ಸ್ ಇದೆ. ಸೊ ಬೇರೆ ಇದೆಲ್ಲ ನೀವು ಬೇಕು ಅಂದರೆ ಸಿಟಿಗೆ ನೀವು ಹೋಗಬೇಕಾಗುತ್ತೆ. ಸೊ ನೀವು ಸಿಟಿ ಒಳಗಡೆ ಬಂದು ಬೇಕಾದ್ರೆ ಟ್ರಾವೆಲ್ ಮಾಡೋದಕ್ಕೆ BMTC ಕನ್ವೀನಿಯೆಂಟಾಗಿ ಇದೆ. ಬಟ್ ಸ್ವಲ್ಪ ಟ್ರಾಫಿಕ್ಕು ಹೆವಿ ಇರೋದ್ರಿಂದ ಆ ಪಾಯಿಂಟ್ನ ನೀವು ಕನ್ಸಿಡರ್ ಮಾಡ್ಕೊಬೇಕು. ಸೊ ಫೈನಲಾಗಿ ಏನಕ್ಕೆಪ್ಪ ಈ ಕಾಲೇಜಿಗೆ ಜಾಯ್ನ್ ಆಗಬೇಕು ಅಂತ ಏನಾದರೂ ಬಂದರೆ ಒಂದು ಸೆಗ್ಮೆಂಟಲ್ಲಿ ಹೇಳಬೇಕು ಅಂದರೆ, ಸೊ ಇದು ಒಂದು 25 ವರ್ಷ ಹಳೆ ಕಾಲೇಜು. ಸೊ ಒಂದು 50 ಎಕರೆ ಇರೋಂಥ ಕ್ಯಾಂಪಸ್ಸು. ತುಂಬ ಕೆಲವು ಕಾಲೇಜುಗಳಲ್ಲಿ ಮಾತ್ರ ನಿಮಗೆ ಈ ಥರ ದೊಡ್ಡ ಕ್ಯಾಂಪಸ್ ಫೀಲ್ ಬರುತ್ತೆ. ಸೊ ಇದು ನೀವು ಮೇಜರ್ ಥಿಂಗ್ಸು. ಜೊತೆಗೆ ಆಟೋನಮಸ್ ಕಾಲೇಜು ಆದ್ದರಿಂದ ನೀವು ಈ ಕಾಲೇಜನ್ನ ಆಟೋನಮಸ್ಸಲ್ಲೇ ಜಾಯ್ನ್ ಆಗಿ ಆಟೋನಮಸ್ಸಲ್ಲೇ ಓದಬೇಕು ಅಂತ ಏನಾದರೂ ಫೀಲಿಂಗ್ ಇದ್ದರೆ AMCನ ನೀವು ಸೇರ್ಕೊಬೋದು. ಆಮೇಲೆ ನೀವೇನಾದರೂ ಬನ್ನೇರುಘಟ್ಟ ಸರೌಂಡಿಂಗಲ್ಲಿದ್ದರೆ, ಸೊ ಟ್ರಾಫಿಕ್ ಕಿರಿಕಿರಿ ಬೇಡ, ಹತ್ರದಲ್ಲೇ ಇದೆ ಕಾಲೇಜು ಅಂದರೆ ಖಂಡಿತ ಸೇರ್ಬೋದು. ಸೊ ದಿಸ್ ಆರ್ ದ ಮೇಜರ್ ಅಡ್ವಾಂಟೇಜಸ್ಸು ನೀವು ಈ ಕಾಲೇಜಿಗೆ ಸೇರೋದಕ್ಕೆ. ಏನಕ್ಕಪ್ಪ ಸೇರಬಾರ್ದು ಅಂದರೆ, ಸೊ ಮೇಜರ್ ಟ್ರಾಫಿಕ್ ಕಿರಿಕಿರಿ. ಸೊ ಬನ್ನೇರುಘಟ್ಟ ರೋಡಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಅದು ರೀಸನ್ನ ನೀವು ಕನ್ಸಿಡರ್ ಮಾಡಿಕೊಂಡು ಅವಾಯ್ಡ್ ಮಾಡೋಂಗಿದ್ರೆ ಮಾಡ್ಬೋದು. ಸೊ ಮತ್ತು KCET ರ್ಯಾಂಕಿಂಗಲ್ಲಿ ಯಾವ ಥರ ನಿಮಗೆ ಸೀಟ್ ಸಿಗುತ್ತೆ ಅಂದರೆ, 30,000-50,000-60,000 ರ್ಯಾಂಕಿಂಗ್ ರೇಂಜಲ್ಲಿದ್ದರೆ ಈ ಕಾಲೇಜಲ್ಲಿ ಸಿಗುತ್ತೆ. ಒಂದು ಟಾಪ್ 50ಯಲ್ಲಿ ಇದನ್ನು ಒಂದು ಬೆಂಗಳೂರಲ್ಲಿ ಒಂದು ಕಾಲೇಜ್ ಅಂತೇಳಿ ನೀವು ಟಾಪ್ 50 ಒಳಗಡೆ ನೀವು ಹಾಕ್ಕೊಂಡ್ರೆ ಈ ಕಾಲೇಜನ್ನು ಕನ್ಸಿಡರ್ ಮಾಡ್ಕೊಬೋದು. ಸೊ ಪ್ಲೇಸ್ಮೆಂಟ್ ವೈಸು ಇಸ್ ಪ್ಯೂರ್ಲಿ ಡಿಫ್ರೆಂಟು. ಸೊ ಏನಂದರೆ ಮಿಕ್ಸ್ಡ್ ರಿವ್ಯೂ ಇದೆ. ಸೊ ಫುಲ್ ಟಾಪ್ ಪ್ಲೇಸ್ಮೆಂಟ್ಸು ಇಲ್ಲ ವರ್ಸ್ಟ್ ಪ್ಲೇಸ್ಮೆಂಟ್ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಒಂದು ಮಿಕ್ಸ್ಡ್ ಆಗಿ ಒಪಿನಿಯನ್ ಇದೆ ಸ್ಟೂಡೆಂಟ್ಸ್ ಕಡೆಯಿಂದ.
ಸೊ ಹಾಸ್ಟೆಲ್ ಫುಡ್ ಬಗ್ಗೆ ನಾನು ಹೇಳ್ದಾಗೆ ತುಂಬ ನೀವು ಎಷ್ಟೇ ಚೆನ್ನಾಗಿ ಫುಡ್ ಕೊಟ್ಟರು ಹಾಸ್ಟೆಲ್ಗಳಲ್ಲಿ, ಸೊ ಅದು ರಿವ್ಯೂ ಸ್ಟೂಡೆಂಟ್ಸ್ ಯಾವ ಹಾಸ್ಟೆಲಲ್ಲೂ ನನಗೆ ಗೊತ್ತಿದ್ದಾಗೆ ಇಲ್ಲಿ ತನಕ ಯಾವ ಹಾಸ್ಟೆಲ್ ಬಗ್ಗೆನೂ ಫುಡ್ ವಿಷಯದಲ್ಲಿ ಫುಲ್ ಪಾಸಿಟಿವ್ ಆಗಿ ಹೇಳೋದಿಲ್ಲ. ಸ್ವಲ್ಪ ಏನಕ್ಕೆ ಅಂದರೆ ಅದು ಸ್ಟೂಡೆಂಟ್ ಮಿಸ್ಟೇಕ್ ಅಲ್ಲ, ಸೈಕಾಲಜಿಕಲಿ ನೀವು ಯಾವುದೇ ಒಂದು ಊಟನ ಒಂದು ವಾರ 15 ದಿನ ಸೇಮ್ ಪ್ಯಾಟ್ರನ್ನ ಫಾಲೋ ಮಾಡಿದ್ರೆ ಬೋರ್ ಆಗಿಬಿಡುತ್ತೆ. ಆ ಪ್ಯಾಟ್ರನಿಂದ ಮೇ ಬಿ ರಿವ್ಯೂಸು ಮಿಕ್ಸ್ಡ್ ರಿವ್ಯೂಸ್ ಇದೆ ಹಾಸ್ಟೆಲ್ ಬಗ್ಗೆನೂ. ಸೊ ಇಲ್ಲ ನನಗೆ ಕಾಲೇಜ್ ಹಾಸ್ಟೆಲ್ ಬೇಡ ಅಂದರೆ ಪಿ ಜಿಸ್ನೂ ನೀವು ಟಾರ್ಗೆಟ್ ಮಾಡ್ಕೊಬೋದು. ಸೊ ಫೈನಲ್ ಆಗಿ ಏನಪ್ಪ ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ನಿಮ್ದು ಏನಾದರೂ KCETಯಲ್ಲಿ ಒಳ್ಳೆ ರ್ಯಾಂಕಿಂಗ್ 30,000 ರಿಂದ 60,000 ರ್ಯಾಂಕಿಂಗಲ್ಲಿದ್ದರೆ ಈ ಕಾಲೇಜ್ನ IT ಬ್ರಾಂಚಸ್ಗೆ ನೀವು ಟಾರ್ಗೆಟ್ ಮಾಡ್ಕೊಬೋದು. ಒಂದು ಡೀಸೆಂಟ್ ಪ್ಲೇಸ್ಮೆಂಟ್ ಕೊಡುವಂಥ ಕಾಲೇಜು, ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಇದೆ, ಒಂದು ರೆಪ್ಯುಟೇಷನ್ ಆಟೋನಮಸ್ ಕಾಲೇಜು. ಸೊ ಒಂದು ಬೆಂಗಳೂರು ಎಕ್ಸ್ಪೋಜರು, ಸೊ ಈ ಏರಿಯಾದಲ್ಲೂ ಅಷ್ಟೇ ನಿಮಗೆ IT ಕಂಪ್ನೀಸು, ಎಲೆಕ್ಟ್ರಾನಿಕ್ ಸಿಟಿ ಸರೌಂಡಿಂಗಲ್ಲೆಲ್ಲ ಬರೋದ್ರಿಂದ ಸೊ ನಿಮಗೆ ಒಂದು ಒಳ್ಳೆ IT ಎಕ್ಸ್ಪೋಜರ್ ಸಿಗುತ್ತೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀವು ಈ ಕಾಲೇಜಿಗೆ ಸೇರೋಂಗಿದ್ರೆ ಖಂಡಿತ ಸೇರ್ಬೋದು. ಸೊ ಫೀಸು ಅಷ್ಟೇ ಮ್ಯಾನೇಜ್ಮೆಂಟ್ ವೈಸು ನಿಮಗೆ ನೀವು ಕಾಲೇಜಲ್ಲಿ ಮಾತಾಡಿದ್ರೆ ಎಕನಾಮಿಕಲಾಗಿ ನಿಮಗೆ ಫೀಸ್ ಕೊಡ್ತಾರೆ. ಇನ್ ಕೇಸ್ CETಯಲ್ಲಿ ಸಿಗಲಿಲ್ಲ ಅಂದರೆ ಇನ್ಸ್ಟೆಡ್ ಆಫ್ ಕಾಮೆಂಟ್ಗೆ ಡೈರೆಕ್ಟಾಗಿ ಹೋಗಿ ಮ್ಯಾನೇಜ್ಮೆಂಟಲ್ಲೇ ಅಪ್ರೋಚ್ ಮಾಡಿ. ಸೊ ನಿಮಗೆ ರೀಸನಬಲ್ ರೇಟಲ್ಲಿ ಈ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ಸು ಹೆವಿ ಇರುತ್ತೆ. ಸೊ ಸುಮ್ಮನೆ ಅನ್ನೆಸರಿ ಹೋಗ್ಬಿಟ್ಟು ಕಾಮೆಂಟ್ ಕೇಲೆಲ್ಲ ಅಡ್ಮಿಟ್ ಆಗೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕಾಮೆಂಟ್ ಕೇಲೆಲ್ಲ 3.5-4 ಲಕ್ಷದ ತನಕ ಫೀಸಸ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಅದ್ರ ಬದಲು ನೀವು ಡೈರೆಕ್ಟಾಗಿ ಕಾಲೇಜ್ ಹತ್ರ ಹೋಗಿ ನೀವು ಮಾತಾಡಿದ್ರೆ ನಿಮ್ಗಿನ್ನೂ ಕಡಿಮೆ ರೀಸನಬಲ್ ರೇಟಾಗೆ ಸೀಟ್ ಸಿಗೋ ಚಾನ್ಸಸ್ ಇದೆ. ಆದಷ್ಟು ಬ್ರೋಕರ್ಸ್ನ ಅಥವಾ ಮೀಡಿಯೇಟರ್ನ ಅವಾಯ್ಡ್ ಮಾಡಿ ಡೈರೆಕ್ಟಾಗಿ ಯಾವುದೇ ಕಾಲೇಜ್ಗೆ ಹೋದರೂ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಕೊಳ್ಳಿ. ಸೊ ಆದ್ದರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ನೀವೇ ಡೈರೆಕ್ಟಾಗಿ ಮಾತಾಡೋದ್ರಿಂದ ಕಾಲೇಜು ಕೊಡ್ತಾರೆ. ಸೊ ಅವ್ರು ಹೇಳಿದ ರೇಟಿಗೆ ನೀವೆಲ್ಲ ಕನ್ವಿನ್ಸ್ ಆಗಬೇಡಿ, ಸ್ವಲ್ಪ ಬಾರ್ಗೇನಿಂಗ್ ಮಾಡಿ, ತೊಂದರೆ ಇಲ್ಲ, ಕೇಳಿ ನಮ್ಗೆ ಕಡಿಮೆ ಕೊಡಿ ಅಂತ. ಯಾಕಂದರೆ ಈಗ ತುಂಬ IT ಬ್ರಾಂಚಸ್ಗೆ ಅಷ್ಟು ಡಿಮ್ಯಾಂಡ್ ಇಲ್ಲ. ನೀವು ಹೊರಗಡೆ ಏನು ಫೀಲ್ ಆಗ್ತಿದ್ದೀರ ಅಷ್ಟು ಡಿಮ್ಯಾಂಡ್ ಇಲ್ಲ, ಕಾಲೇಜಸ್ ಎಲ್ಲ ಸೀಟ್ ಖಾಲಿ ಇದೆ. ಸೊ ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡಿ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತನಕ ಪೇಷನ್ಸಲ್ಲಿ ವೆಯ್ಟ್ ಮಾಡಿ. KCETಯಲ್ಲೇ ಸೀಟ್ ಸಿಗುತ್ತೆ. ಸೊ ಇದು ತುಂಬ ಕಾಲೇಜಸ್ ಇದೆ. ಸೊ ಯಾವುದೇ ಕಾರಣಕ್ಕೂ ಲಕ್ಷ ಖರ್ಚು ಮಾಡಿಕೊಂಡು ಮ್ಯಾನೇಜ್ಮೆಂಟಲ್ಲಿ ಓದೋಂಥ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಲ್ಲ ಯಾವುದೇ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರು ತೊಂದರೆ ಇಲ್ಲ, ನಿಮ್ಮ ಸ್ಕಿಲ್ ಕಡೆ ಎನ್ಹಾನ್ಸ್ ಮಾಡ್ಕೊಳ್ಳಿ. ಸುಮ್ಮನೆ ಈಗ 4 ಲಕ್ಷ 5 ಲಕ್ಷ ಎಲ್ಲ ಕೊಟ್ಟು ಓದೋ ಬದಲು ಆ 1-2 ಲಕ್ಷನ ನಿಮ್ಮ ಸ್ಕಿಲ್ ಕಡೆ ಪ್ರತಿ ವರ್ಷ ಇನ್ವೆಸ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ನಿಮಗೆ 4 ಇಯರ್ಸ್ ಆದಮೇಲೆ ಜಾಬ್ ಸಿಗುತ್ತೆ. ಸೊ ಸುಮ್ಮನೆ ವೇಸ್ಟ್ ಮಾಡ್ಕೊಬೇಡಿ ದುಡ್ಡನ್ನ. ಸೊ ಒಳ್ಳೇದಾಗಲಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಒಳ್ಳೇದಾಗಲಿ. ಥ್ಯಾಂಕ್ ಯು.